ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗವರ್ಮೆಂಟ್ ಇನ್ಫೋ ಕನ್ನಡ. ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ PM ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ ನೀಡುತ್ತಿದ್ದು, ಅದರ ಜೊತೆಗೆ ಉಚಿತ ಟ್ರೈನಿಂಗ್ ಮತ್ತು ಪ್ರತಿದಿನ 500 ರೂಪಾಯಿ ಹಾಗೂ ಹೊಲಿಗೆ ಯಂತ್ರ ಖರೀದಿ ಮಾಡಲು 15,000 ಮತ್ತು ಈ ಕೆಲಸವನ್ನು ಮುಂದುವರಿಸಲು ನಿಮಗೆ 3 ಲಕ್ಷ ತನಕ ಸರ್ಕಾರದಿಂದ ಲೋನ್ ನೀಡಲಾಗುತ್ತದೆ. ಈ ವಿಶ್ವಕರ್ಮ ಯೋಜನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಹೌದು ಸ್ನೇಹಿತರೆ, ಈ ವಿಡಿಯೋದಲ್ಲಿ ಹೇಳಿದಂತೆ ಸರ್ಕಾರವು PM ವಿಶ್ವಕರ್ಮ ಯೋಜನೆಯ ಅಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ ಮತ್ತು 3 ಲಕ್ಷ ವ್ಯವಹಾರಕ್ಕಾಗಿ ಲೋನ್ ನೀಡುವ ಯೋಜನೆಯನ್ನು ಜಾರಿಗೆ ತಂದಿದೆ. ಈಗಾಗಲೇ ಬಹಳ ಜನ ಈ ಯೋಜನೆಯ ಲಾಭವನ್ನು ಪಡೆದಿದ್ದು, ನೀವು ಕೂಡ ಈ ಯೋಜನೆಯ ಉಪಯೋಗವನ್ನು ಪಡೆದುಕೊಳ್ಳಬೇಕು. ಅಂದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. PM ವಿಶ್ವಕರ್ಮ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದ್ದು, ಈ ಯೋಜನೆಯ ಮುಖಾಂತರ ಹಲವು 12 ರೀತಿಯ ಕುಶಲಕರ್ಮಿಗಳಿಗೆ ಆರ್ಥಿಕ ಸಹಾಯ ನೀಡುವ ಉದ್ದೇಶವನ್ನು ಸರ್ಕಾರ ಹೊಂದಿದ್ದು, ಈ ಯೋಜನೆಗೆ ಅರ್ಜಿ ಹಾಕಲು ಯಾವ ಡಾಕ್ಯುಮೆಂಟ್ ಬೇಕು, ಅರ್ಜಿ ಹಾಕಲು ಕೊನೆಯ ದಿನಾಂಕ ಯಾವಾಗ ಎಂಬ ಇನ್ನಿತರ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡಲಾಗಿದೆ. ಮತ್ತೆ ಈ ಯೋಜನೆಯನ್ನು ಪಡೆಯಲು ಬೇಕಾಗುವ ಅರ್ಹತೆಗಳು ಯಾವುವು, ಈ ಯೋಜನೆಯಲ್ಲಿ ಎಷ್ಟು ಲೋನ್ ನೀಡುತ್ತಾರೆ, PM ವಿಶ್ವಕರ್ಮ ಯೋಜನೆಯ ಪಡೆಯಲು ದಾಖಲಾತಿಗಳೇನು, ಈ ಯೋಜನೆ ಪಡೆಯಲು ಏನು ಮಾಡಬೇಕು, PM ವಿಶ್ವಕರ್ಮ ಯೋಜನೆಗೆ ಎಲ್ಲಿ ಅರ್ಜಿ ಸಲ್ಲಿಸಬೇಕು ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಅಚ್ಚುಕಟ್ಟಾಗಿ ನೀಡಲಾಗಿದೆ. ನಿಮಗೂ ಈ ಯೋಜನೆಯ ಮುಖಾಂತರ ಲಾಭವನ್ನು ಪಡೆಯಲು ಆಸಕ್ತಿ ಇದ್ದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. PM ವಿಶ್ವಕರ್ಮ ಯೋಜನೆಗೆ ಅರ್ಜಿ ಸಲ್ಲಿಸಲು ಯಾವ ಅರ್ಹತೆಗಳು ಬೇಕು, ನಿಮಗೆ ಈ ಯೋಜನೆಗೆ ಅರ್ಜಿ ಹಾಕಲು ಬಯಸುತ್ತೀರಾ, ಈ ಯೋಜನೆಗೆ ಅರ್ಜಿ ಹಾಕಲು ಯಾವ ದಾಖಲಾತಿಗಳು ಬೇಕು ಮತ್ತು PM ವಿಶ್ವಕರ್ಮ ಯೋಜನೆಗೆ ಅಪ್ರೂವಲ್ ಹೇಗೆ ಮಾಡಬೇಕು ಎಂಬ ಮಾಹಿತಿಯನ್ನು ತಿಳಿದುಕೊಳ್ಳಿ. ನಮ್ಮ ಈ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಇದೇ ಥರ ಸರ್ಕಾರಿ ಯೋಜನೆಗಳ, ಉದ್ಯೋಗಗಳು, ರೈತರಿಗೆ, ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವಂತಹ ವಿಡಿಯೋಗಳು ಪ್ರತಿದಿನ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ ಕಂಪ್ಲೀಟ್ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಈ PM ವಿಶ್ವಕರ್ಮ ಯೋಜನೆಯ ಟ್ರೈನಿಂಗ್ ಈಗಾಗಲೇ ಶುರುವಾಗಿದೆ. ಟ್ರೈನಿಂಗ್ ಉಚಿತ ಆಗಿದ್ದು, ಅದರ ಜೊತೆಗೆ ಪ್ರತಿದಿನ 500 ರೂಪಾಯಿ ಮತ್ತು ಹೊಲಿಗೆ ಯಂತ್ರ ಖರೀದಿಗೆ 15,000 ರು ಹಾಗೂ 3 ಲಕ್ಷ ಹಣವನ್ನು ಲೋನ್ ರೂಪದಲ್ಲಿ ಸರ್ಕಾರ ನೇರವಾಗಿ ನೀಡುತ್ತದೆ. ಈ ಎಲ್ಲ ಲಾಭಗಳನ್ನು ಪಡೆಯಲು ಯಾರಿಗೆ ಅರ್ಹತೆ ಇದೆ, ಅರ್ಜಿ ಹಾಕಲು ಯಾವ ದಾಖಲಾತಿಗಳು ಬೇಕು, ಅರ್ಜಿ ಹಾಕಿದರೆ ಯಾವಾಗ ಲೋನ್ ನೀಡುತ್ತಾರೆ, ಯೋಜನೆಯಲ್ಲಿ ಯಾರಿಗೆ ಎಷ್ಟು ಲೋನ್ ನೀಡುತ್ತಾರೆ, ನೀವು PM ವಿಶ್ವಕರ್ಮ ಯೋಜನೆಯ ಅರ್ಜಿ ಹಾಕಬೇಕಾ ಎಂಬ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡಲಾಗಿದೆ. ಬನ್ನಿ ಸ್ನೇಹಿತರೆ, ಮಾಹಿತಿಯನ್ನು ತಿಳಿಯೋಣ. ಪ್ರಧಾನಮಂತ್ರಿ ಮೋದಿಯವರ ಮುಂದಾಳತ್ವದಲ್ಲಿ ಕೇಂದ್ರ ಸರ್ಕಾರದಿಂದ ಹಲವು ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಸ್ವಂತ 5 ಉದ್ಯೋಗಕ್ಕೆ ಉತ್ತೇಜನ ನೀಡಲಾಗಿದೆ. ಈ ಕೇಂದ್ರ ಸರ್ಕಾರದ ಯೋಜನೆಯಲ್ಲಿ ಉಚಿತ ಹೊಲಿಗೆ ಯಂತ್ರವು ಒಂದಾಗಿದೆ. ಇಂದಿನ ಕಾಲದ ಕಲೆಗಳಿಗೆ ಉತ್ತೇಜನ ನೀಡಬೇಕು ಎಂಬ ಉದ್ದೇಶದಿಂದ ಕೇಂದ್ರ ಸರ್ಕಾರದಿಂದ ಜಾರಿಗೆ ತಂದಂತಹ ವಿಶ್ವಕರ್ಮ ಯೋಜನೆ ಮುಖಾಂತರ ಹಲವು ಸ್ವಯಂ ಉದ್ಯೋಗಕ್ಕೆ ಅವಕಾಶ ಮಾಡಿಕೊಡಲಾಗಿದೆ. PM ವಿಶ್ವಕರ್ಮ ಯೋಜನೆಯ ಮುಖಾಂತರ 18 ವರ್ಷ ಮೇಲ್ಪಟ್ಟ ದೇಶದ ಕುಶಲಕರ್ಮಿಗಳಿಗೆ ಕೇಂದ್ರ ಸರ್ಕಾರದಿಂದ ಉಚಿತ ಉಪಕರಣಗಳನ್ನು ನೀಡುವುದರ ಜೊತೆಗೆ ಉಚಿತ ಟ್ರೈನಿಂಗ್ ಮತ್ತು 3 ಲಕ್ಷ ಲೋನ್ ನೀಡಲಾಗುತ್ತದೆ. ಅವುಗಳಲ್ಲಿ ಹೊಲಿಗೆ ಯಂತ್ರವು ಒಂದಾಗಿದೆ. ವಿಶ್ವಕರ್ಮ ಯೋಜನೆಗೆ ಯಾರೆಲ್ಲ ಅರ್ಜಿ ಹಾಕಬಹುದು? ಮೀನುಗಾರರು, ಟೈಲರಿಂಗ್ ಮಾಡುವವರು, ಬಟ್ಟೆ ತೊಳೆಯುವವರು, ಮಡಿವಾಳರು, ಹೂಮಾಲೆ ಕಟ್ಟುವವರು, ಬೊಂಬೆ ತಯಾರು ಮಾಡುವವರು, ಬುಟ್ಟಿ ಹೆಣೆಯುವವರು, ಕಲ್ಲು ಕುಟಿಕರು, ಕೈಯಿಂದ ಪಾದರಕ್ಷೆ ಮಾಡುವವರು, ಶಿಲ್ಪಿಗಳು, ಕುಲುಮೆ ಮಾಡುವವರು, ಅಕ್ಕಸಾಲಿಗರು, ಕುಂಬಾರರು, ದೋಣಿಕಾರರು, ಬಡಗಿಯರು. ಹಲವು ಬಗೆಯ ಕರಕುಶಲ ಕಾರ್ಮಿಗಳಿಗೆ ಸರ್ಕಾರವು ಲೋನ್ ಸಹಾಯ ನೀಡುವುದರ ಮೂಲಕ ಆರ್ಥಿಕ ನೆರವನ್ನು ನೀಡುತ್ತಿದೆ. ನೀವೇನಾದರೂ ಅಥವಾ ನಿಮಗೆ ಗೊತ್ತಿರುವವರು ಯಾರಾದರೂ ಕರಕುಶಲತೆ ಮಾಡುತ್ತಿದ್ದರೆ, ಅವರಿಗೆ ಹಣದ ಅವಶ್ಯಕತೆ ಇದ್ದರೆ ಅಂಥವರಿಗೆ ಈ ಯೋಜನೆಯ ಬಗ್ಗೆ ಮಾಹಿತಿ ತಿಳಿಸಿ. PM ವಿಶ್ವಕರ್ಮ ಯೋಜನೆ ಅಪ್ಲಿಕೇಶನ್ ಲಾಭಗಳು. PM ವಿಶ್ವಕರ್ಮ ಸ್ಕೀಮ್ನಲ್ಲಿ ಅರ್ಜಿ ಹಾಕಿದವರಿಗೆ ಜಿಲ್ಲಾ ಮಟ್ಟದಲ್ಲಿ ಕುಶಲಕರ್ಮಿಗಳು ಎಂದು ದೃಢೀಕರಣ ನೀಡುತ್ತಾರೆ. ಇದಾದ ಮೇಲೆ ಅವರಿಗೆ 5 ರಿಂದ 7 ದಿನಗಳವರೆಗೆ ತರಬೇತಿ ಕೊಡಲಾಗುತ್ತದೆ. ಈ PM ವಿಶ್ವಕರ್ಮ ಯೋಜನೆಯಲ್ಲಿ ತರಬೇತಿ ಪೂರ್ಣಗೊಳಿಸಿ ಆಯ್ಕೆ ಆದರೆ 3 ಲಕ್ಷ ತನಕ ಲೋನ್ ಸಹಾಯ ಸಿಗುತ್ತದೆ. PM ವಿಶ್ವಕರ್ಮ ಯೋಜನೆಯ ಅರ್ಹತೆಗಳೇನು? ಅರ್ಜಿದಾರರು 18 ವರ್ಷಕ್ಕಿಂತ ಮೇಲ್ಪಟ್ಟಿರಬೇಕು. ಅರ್ಜಿದಾರರು ತನ್ನ ಟೈಲರಿಂಗ್ ಹುದ್ದೆಯನ್ನು ಮುಂದುವರಿಸುತ್ತಿರುವ ಮಾಹಿತಿಯನ್ನು ನೀಡಬೇಕು. ಈ ಯೋಜನೆಯ ಲಾಭವನ್ನು ಕುಟುಂಬದಲ್ಲಿ ಒಬ್ಬರೇ ಮಾತ್ರ ಪಡೆಯಲು ಅವಕಾಶ. ಈ ಯೋಜನೆಗೆ ಅರ್ಜಿಯನ್ನು ಹಾಕಲು ಅಭ್ಯರ್ಥಿಯು ಈ ಹಿಂದೆ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಸ್ವಂತ ಉದ್ಯೋಗಕ್ಕೆ ಸಾಲ ತೆಗೆದುಕೊಂಡಿರಬಾರದು. ನಿಮ್ಮ ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರರು ಇದ್ದರೆ ಈ ಯೋಜನೆಯನ್ನು ಪಡೆಯಲು ನಿಮಗೆ ಅವಕಾಶವಿರುವುದಿಲ್ಲ.
ಸ್ನೇಹಿತರೆ, ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಹಾಕಲು ಬೇಕಾಗುವ ಡಾಕ್ಯುಮೆಂಟ್ಸ್ ಯಾವುವು? ಅರ್ಜಿ ಹಾಕುವವರ ಆಧಾರ್ ಕಾರ್ಡ್, ಅರ್ಜಿ ಹಾಕುವವರ ರೇಷನ್ ಕಾರ್ಡ್ ಕಡ್ಡಾಯ, ನಿಮ್ಮ ಮೊಬೈಲ್ ನಂಬರ್, ಜಾತಿ ಮತ್ತು ಆದಾಯ ಪ್ರಮಾಣಪತ್ರ, ಲೇಬರ್ ಕಾರ್ಡ್, ಅರ್ಜಿದಾರರ ಬ್ಯಾಂಕ್ ಖಾತೆಯ ನಂಬರ್, ಇತ್ತೀಚಿನ ಪಾಸ್ಪೋರ್ಟ್ ಅಳತೆಯ ಭಾವಚಿತ್ರ ಮತ್ತು ಹುಟ್ಟಿದ ದಿನಾಂಕ. ಪಿ ಎಂ ವಿಶ್ವಕರ್ಮ ಯೋಜನೆಗೆ ಅರ್ಜಿ ಹಾಕುವುದು ಹೇಗೆ? ಈ ವಿಡಿಯೋದಲ್ಲಿ ನೀಡಿರುವ ಪ್ರಧಾನಿ ಮಂತ್ರಿ ಪಿ ಎಂ ವಿಶ್ವಕರ್ಮ ಯೋಜನೆಯ ಅಧಿಕೃತ ವೆಬ್ಸೈಟ್ ಲಿಂಕ್ ಮೇಲೆ ಒತ್ತಿ ನಿಮ್ಮ ಮೊಬೈಲ್ನಲ್ಲಿ ಅರ್ಜಿ ಹಾಕಬಹುದು. ಇದು ನಿಮಗೆ ಕಷ್ಟವಾದರೆ ನಿಮ್ಮ ಹತ್ತಿರದ ಗ್ರಾಮ ಒನ್, ಕರ್ನಾಟಕ ಒನ್ ಅಥವಾ CSC ಇನ್ನಿತರ ಆನ್ಲೈನ್ ಸೆಂಟರ್ಗಳಲ್ಲಿ ನಿಮ್ಮ ನೋಂದಣಿಯನ್ನು ಮಾಡಿಸಬಹುದು. ಸ್ನೇಹಿತರೆ, ಈ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ಇದೇ ರೀತಿ ಸರ್ಕಾರದ ಯೋಜನೆಗಳ, ಉದ್ಯೋಗಗಳು, ರೈತರಿಗೆ, ವಿದ್ಯಾರ್ಥಿಗಳಿಗೆ ಉಪಯೋಗವಾಗುವ ಮತ್ತು ಪ್ರತಿದಿನ ಇದೇ ಥರ ವಿಡಿಯೋ ಈ ಯೂಟ್ಯೂಬ್ ಚಾನಲಲ್ಲಿ ಬರ್ತಾನೆ ಇರುತ್ತೆ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.